ಆಟೋಕ್ಯಾಡ್ ಡ್ರಾಯಿಂಗ್ ನಲ್ಲಿ ಒಂದು ಡೈಮೆನ್ಷನ್ ಗೆ ಎರಡು ಡಿಫರೆಂಟ್ ಮೆಜರ್ಮೆಂಟ್ ಗಳನ್ನ ತೋರಿಸಬೇಕಾ? ಹಾಗಾದ್ರೆ ಈ ಟ್ರಿಕ್ ನಿಮ್ಗೆ ತುಂಬಾ ಯೂಸ್ಫುಲ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಆಟೋಕ್ಯಾಡ್ ನಲ್ಲಿ ನಾನು ಯೂನಿಟ್ಸ್ ಅನ್ನು ಇಂಜಿನಿಯರಿಂಗ್ ಮತ್ತು ಇಂಚಸ್ ಗಳಲ್ಲಿ ಇಟ್ಟು ವರ್ಕ್ ಮಾಡ್ತಿದ್ದೇನೆ. ಓಕೆ, ಅದರ ನಂತರ ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. 10 ಫೀಟ್ ಇಂಟು 10 ಫೀಟ್ ಅಳತೆಯಲ್ಲಿ ಒಂದು ಎಕ್ಸಾಂಪಲ್ ರೆಕ್ಟಾಂಗಲ್ ಡ್ರಾ ಮಾಡಲು ಟ್ರೈ ಮಾಡುತ್ತೇನೆ. ಅದರ ನಂತರ ಈ ರೆಕ್ಟಾಂಗಲ್ ಅನ್ನು ನಾನು ಮೆಜರ್ ಮಾಡಿದರೆ ನನಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತಿರುವ ಡೈಮೆನ್ಷನ್ಸ್ ಫೀಟ್ ನಲ್ಲಿವೆ. ಫಾರ್ ಎಕ್ಸಾಂಪಲ್, ನನಗೆ ಫೀಟ್ಸ್ ಜೊತೆಗೆ ಮೀಟರ್ಸ್, ಮಿಲಿಮೀಟರ್ಸ್ ಅಥವಾ ಸೆಂಟಿಮೀಟರ್ಸ್ ನಲ್ಲೂ ರೆಪ್ರೆಸೆಂಟ್ ಆಗಬೇಕು. ಸೊ ಅಂತಹ ಸಂದರ್ಭದಲ್ಲಿ ನೀವು ನೆನಪಿಟ್ಟುಕೊಳ್ಳಬೇಕಾದ ವಿಷಯ ಏನಂದ್ರೆ, ನನ್ನ ಮೇನ್ ಯೂನಿಟ್ಸ್ ಟೈಪ್ ಏನಿದೆಯೋ ಅದಕ್ಕೆ ಮಲ್ಟಿಪ್ಲೈಯರ್ ವಿತ್ 1 inch ಈಸ್ ಈಕ್ವಲ್ ಟು ಹೌ ಮೆನಿ ಮಿಲಿಮೀಟರ್ಸ್, 1 inch ಈಸ್ ಈಕ್ವಲ್ ಟು ಹೌ ಮೆನಿ ಮೀಟರ್ಸ್, 1 inch ಈಸ್ ಈಕ್ವಲ್ ಟು ಹೌ ಮೆನಿ ಸೆಂಟಿಮೀಟರ್ಸ್ ಎಂಬ ವ್ಯಾಲ್ಯೂ ನೀವು ನೆನಪಿಟ್ಕೊಳ್ಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಮೀಟರ್ಸ್ ನಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂದ್ಕೊಂಡಿದ್ದೇನೆ. ಸೊ ಅಂತಹ ಕೇಸ್ ನಲ್ಲಿ ನಾವೇನ್ ಮಾಡಬೇಕು ಅಂದ್ರೆ, ಈ ವ್ಯಾಲ್ಯೂ ನೆನಪಿಟ್ಕೊಂಡು ನಾವು ಡೈಮೆನ್ಷನ್ ಸ್ಟೈಲ್ ಮ್ಯಾನೇಜರ್ ಗೆ ಹೋಗಿ ಮಾಡಿಫೈ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅದರ ನಂತರ ಇಲ್ಲಿ ನಿಮಗೆ ಆಲ್ಟರ್ನೇಟ್ ಯೂನಿಟ್ಸ್ ಎಂಬ ಆಪ್ಷನ್ ಇರುತ್ತದೆ. ಸೊ ಡಿಸ್ಪ್ಲೇ ಆಲ್ಟರ್ನೇಟ್ ಯೂನಿಟ್ಸ್ ಗೆ ಟಿಕ್ ಮಾಡ್ಕೊಡಿ. ಅದರ ನಂತರ ಈ ಮಲ್ಟಿಪ್ಲೈಯರ್ ಫಾರ್ ಆಲ್ಟರ್ನೇಟ್ ಯೂನಿಟ್ಸ್ ಎಂಬ ಪಾಯಿಂಟ್ ಹತ್ತಿರ ನಾವು ಕೊಡಬೇಕಾದ ವ್ಯಾಲ್ಯೂ ಏನೆಂದರೆ 0.0754 ಎಂಬ ವ್ಯಾಲ್ಯೂ ಕೊಟ್ಟು, ಅಂಡ್ ಇಲ್ಲಿ ಸಫಿಕ್ಸ್ ಎನ್ನುವ ಹತ್ತಿರ ನಿಮಗೆ ಈ ವ್ಯಾಲ್ಯೂ ಮೀಟರ್ಸ್, ಮಿಲಿಮೀಟರ್ಸ್ ಅಥವಾ ಸೆಂಟಿಮೀಟರ್ಸ್ ಅಂತ ಒಂದು ವ್ಯಾಲ್ಯೂ ಕೊಟ್ಟು, ಓಕೆ ಮೀಟರ್ಸ್ ಅಂತ ಕೊಟ್ಟು ಅಂಡ್ ಕ್ಲಿಕ್ ಆನ್ ಓಕೆ. ಅದರ ನಂತರ ಸೆಟ್ ಕರೆಂಟ್, ಓಕೆ ಅಂಡ್ ಕ್ಲೋಸ್. ಅದರ ನಂತರ ಆಟೋಮ್ಯಾಟಿಕ್ ಆಗಿ ನೀವು ಡೈಮೆನ್ಷನ್ಸ್ ಮೆಜರ್ ಮಾಡಿದಾಗಿಲ್ಲ ನಿಮಗೆ ನಿಮ್ಮ ಆಲ್ಟರ್ನೇಟ್ ಯೂನಿಟ್ಸ್ ಎಂಬುದು ರೆಪ್ರೆಸೆಂಟ್ ಆಗುತ್ತದೆ. ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಕೂಡಲೇ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.